ಎಲ್ಲರಿಗೂ ನಮಸ್ಕಾರಗಳು. ಬೆಂಗಳೂರಿನಿಂದ ಸಚಿನ್ ಹುಲಿಗಿರಿ ಅಂತ. ಹೆಲ್ದಿ ಫೈನಾನ್ಸ್ ಗೈಡ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈ ಚಾನಲ್ನ ನಮ್ಮ ಮುಖ್ಯ ಉದ್ದೇಶ ಏನಂದರೆ, ಸ್ಕ್ಯಾಮ್ಗಳು ಹೇಗೆ ಆಗುತ್ತವೆ ಮತ್ತು ಅದನ್ನು ತಡೆಯುವ ಬಗ್ಗೆ ಅರಿವನ್ನು ಮೂಡಿಸುವುದು. ಇತ್ತೀಚೆಗೆ ಆಗಿರುವಂಥ ಆನ್ಲೈನ್ ರಿಟರ್ನ್ ಸ್ಕ್ಯಾಮ್ಗಳನ್ನು ನೋಡೋಣ, ಏನಾಗಿದೆ ಅಂತ. ಹೃದಯ ಖಾತೆಗೆ 77,000 ರೂಪಾಯಿ ಕನ್ನ ಹಾಕಿದ್ದಾರೆ. ಯಾರು? ಸೈಬರ್ ಕಳ್ಳರು. ಇಲ್ಲಿ ಆಗಿದ್ದೇ ಮುಖ್ಯವಾಗಿ ವೃದ್ಧೆ ದಿನನಿತ್ಯ ಆನ್ಲೈನಲ್ಲಿ ಹಾಲು ಖರೀದಿ ಮಾಡ್ತಾಯಿದ್ರು. ಅಂದರೆ ಆನ್ಲೈನ್ ಆ್ಯಪಲ್ಲಿ ಹಾಲನ್ನು ಖರೀದಿ ಮಾಡ್ತಾಯಿದ್ರು. ಒಂದು ದಿನ ಹಾಲು ಕೆಟ್ಟೋಗಿದೆ. ಅದನ್ನು ವಾಪಸ್ ಮಾಡಲು ಗೂಗಲ್ನಲ್ಲಿ ಸಹಾಯವಾಣಿಗಾಗಿ ಸರ್ಚ್ ಮಾಡಿದ್ದಾರೆ, ನಂಬರ್ನ ಹುಡುಕಾಡಿದ್ದಾರೆ. ಸಹಾಯವಾಣಿ ಅಲ್ಲಿ ಒಂದು ನಂಬರ್ ಸಿಕ್ಕಿದೆ. ಆ ನಂಬರಿಗೆ ಫೋನ್ ಮಾಡಿದ್ದಾರೆ. ಆ ನಂಬರ್ ಯಾವುದಂದರೆ ಕಂಪ್ನಿ ನಂಬರ್ ಅಲ್ಲ, ಅದೊಂದು ಮೋಸಗಾರರು ಹಾಕಿದಂಥ ನಂಬರ್ ಗೂಗಲಲ್ಲಿ ಸಿಕ್ಕಿದೆ. ನೋಡಲಿಕ್ಕೆ ಅದು ಕಂಪ್ನಿ ನಂಬರ್ ಥರನೇ ಕಾಣ್ತಾ ಇರುತ್ತೆ, ಆದರೆ ಮೋಸಗಾರರು ಹಾಕಿರೋಂಥ ನಂಬರ್ ಅದು. ಆ ನಂಬರಿಗೆ ಫೋನ್ ಮಾಡಿದಾಗ ಅವರೇನು ಹೇಳಿದ್ದಾರೆ, ನೀವು ಹಾಲನ್ನು ವಾಪಸ್ ಕೊಡಬೇಕಾಗಿಲ್ಲ, ಹಾಲಿನ ದುಡ್ಡನ್ನು ನಾನು ನಿಮ್ಮ ಖಾತೆಗೆ ಜಮಾ ಮಾಡ್ತೀವಿ. ನಾವು ಕಳಿಸುವಂಥ ಒಂದು ಲಿಂಕಿಗೆ ನೀವು UPI ID ಹಾಕಿ ಸಾಕು, ನಿಮಗೆ ಹಣ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಆ ವೃದ್ಧೆ ಲಿಂಕನ್ನು ಕ್ಲಿಕ್ ಮಾಡಿ, ವಾಟ್ಸಪ್ಪಲ್ಲಿ ಲಿಂಕ್ ಕಳಿಸಿದ್ದಾರೆ. ಲಿಂಕನ್ನು ಕ್ಲಿಕ್ ಮಾಡಿದ್ದಾರೆ. ಅದರಲ್ಲಿ UPI ID ಹಾಕಿದ್ದಾರೆ. ಹಾಕಿದ ತಕ್ಷಣ ಹಂತವಾಗಿ ಸೈಬರ್ ಕಳ್ಳರು 77,000 ರೂಪಾಯಿಗಳನ್ನು ಕದ್ದಿದ್ದಾರೆ. ಅಂದರೆ ವೃದ್ಧೆಯ ಖಾತೆಯಿಂದ ಹಂತವಾಗಿ 77,000 ರೂಪಾಯಿ ಹೋಗಿದೆ ಸೈಬರ್ ಕಳ್ಳರ ಖಾತೆಗೆ. ಈ ರೀತಿಯಾಗಿ ಮೋಸಗಳನ್ನು ತಪ್ಪಿಸ್ಬೇಕು ಅಂದರೆ ಏನು ಮಾಡ್ಬೋದು? ಯಾವುದೇ ಕಾರಣಕ್ಕೂ, ಪುನಃ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಕಸ್ಟಮರ್ ಹೆಲ್ಪ್ಲೈನ್ ನಂಬರ್ಗಳನ್ನು ಗೂಗಲ್ನಲ್ಲಿ ಹುಡುಕಬೇಡಿ. ನೀವು ಮೊಬೈಲ್ ಆ್ಯಪ್ ಯೂಸ್ ಮಾಡ್ತಾ ಇದ್ದರೆ ಅದೇ ಮೊಬೈಲ್ ಆ್ಯಪ್ನಲ್ಲಿ ಸಪೋರ್ಟ್ ನಂಬರ್ ಅಂತ ಇರುತ್ತೆ, ಹೆಲ್ಪ್ಲೈನ್ ನಂಬರ್ ಅಂತ ಹಾಕಿರ್ತಾರೆ. ಅದಕ್ಕೆ ಕಾಲ್ ಮಾಡಿ. ಹಣ ವಾಪಸ್ ತೆಗೆದುಕೊಳ್ಳೋಕ್ಕಿಂತ ಅಪ್ಲಿಕೇಶನ್ ವ್ಯಾಲೆಟ್ನಲ್ಲಿ ಸೇರಿಸಲು ಹೇಳಿ. ಅಂದರೆ ಯಾವುದೇ ಒಂದು ಆನ್ಲೈನ್ ಸೇಲ್ ಮಾಡುವಂಥ ಒಂದು ಅಪ್ಲಿಕೇಶನ್ಗಳು ಅವ್ರದ್ದೇ ಆದೊಂದು ವ್ಯಾಲೆಟನ್ನು ಹೊಂದಿರ್ತಾರೆ. ಆ ವ್ಯಾಲೆಟಲ್ಲಿ ದುಡ್ಡು ಸೇರಿಸಿದರೆ ಮುಂದಿನ ಒಂದು ಖರೀದಿಯಲ್ಲಿ ನೀವು ಅದನ್ನು ಉಪಯೋಗಿಸ್ಬೋದು. ಆ ದುಡ್ಡು ಎಲ್ಲಿಯೂ ಹೋಗಲ್ಲ. ಯಾವುದೇ ಕಾರಣಕ್ಕೂ ವಾಟ್ಸಪ್ನಲ್ಲಿ ಕಳಿಸಿದಂಥ ಲಿಂಕ್ಗಳನ್ನು ಉಪಯೋಗ ಮಾಡಲೇಬೇಡಿ, ಕ್ಲಿಕ್ ಮಾಡಲೇಬೇಡಿ, ಮತ್ತು UPI IDಯನ್ನು ಕೊಡಬೇಡಿ ಯಾವುದೇ ಕಾರಣಕ್ಕೂ. ಈ ಥರದ ಒಂದು ಪ್ರಿಕಾಷನ್ ಸ್ಟೆಪ್ಸ್, ಅದು ಜಾಗೃತವಾಗಿ ನಾವು ಈ ಒಂದು ರೂಲ್ಸ್ಗಳನ್ನು ಫಾಲೋ ಮಾಡಿದರೆ, ಈ ಒಂದು ನಿಯಮಗಳನ್ನು ಫಾಲೋ ಮಾಡಿದರೆ ನೀವು ದುಡ್ಡನ್ನು ಕಳೆದುಕೊಳ್ಳುವುದಿಲ್ಲ. ಇದೇ ರೀತಿಯಾಗಿ ಇನ್ನೊಂದನ್ನು ನೋಡೋಣ ಯಾವ ಥರ ಆಗಿದೆ ಅಂತೇಳಿ. ಆನ್ಲೈನ್ ಹೆಲ್ಪ್ಲೈನ್ ನಂಬರ್ ಸ್ಕ್ಯಾಮ್ಸ್. ಗೂಗಲ್ನಲ್ಲಿ ಸಿಕ್ಕ ನಂಬರ್ಗೆ ಕರೆ ಮಾಡಿದ್ದು ತಪ್ಪಾಯಿತು. ಒಬ್ಬ ಗುತ್ತಿಗೆದಾರರು 33 ಲಕ್ಷ ರೂಪಾಯಿಗಳನ್ನು ಕಳೆದುಕೊಂಡಿದ್ದಾರೆ. ಏನಾಗಿದೆ ಇಲ್ಲಿ ನೋಡೋಣ. ಗುತ್ತಿಗೆದಾರರು ನಾನು ಸ್ಟೀಲ್ ಮಾರಾಟ ಗುತ್ತಿಗೆ ಕಾಂಟ್ರಾಕ್ಟ್ ತೊಗೋಬೇಕಂತ ಸ್ಟೀಲ್ ಕಂಪ್ನಿ ನಂಬರ್ಗಾಗಿ ಕಾಂಟ್ಯಾಕ್ಟ್ ನಂಬರ್ಗಾಗಿ ಹುಡುಕಾಡಿದ್ದಾರೆ. ಅಲ್ಲಿ ನಂಬರ್ ಸಿಕ್ಕಿದೆ. ಆ ನಂಬರ್ಗೆ ಫೋನ್ ಮಾಡಿದ್ದಾರೆ. ಆ ನಂಬರ್ ಫೋನ್ ಮಾಡಿದಾಗ ಆ ಕಡೆ ಇದ್ದವರು ಇನ್ನೊಂದು ನಂಬರ್ನ ಕೊಟ್ಟು ಆ ನಂಬರ್ಗೆ ಫೋನ್ ಮಾಡೋಕ್ಕೆ ಹೇಳಿದ್ದಾರೆ. ಆ ಹೊಸ ನಂಬರ್ ಕಾಲ್ ಮಾಡಿದಾಗ ಆನ್ಲೈನಲ್ಲಿ ಅಗ್ರಿಮೆಂಟ್ ಮಾಡ್ಕೊಳ್ಳೋಣ, ಆನ್ಲೈನಲ್ಲಿ ಎಲ್ಲ ವ್ಯವಹಾರವನ್ನು ನಾವು ಮಾಡ್ಬೋದು, ಅದಕ್ಕೋಸ್ಕರ ನಾವು ನಿಮಗೆ ಆನ್ಲೈನಲ್ಲಿ ಡಾಕ್ಯುಮೆಂಟ್ ಕಳಿಸ್ತೀವಿ, ಅದನ್ನು ನೀವು ಫಿಲ್ ಮಾಡಿ ವಾಪಸ್ ನಮ್ಗೆ ಕಳಿಸಿ, ನಾವು ಆನ್ಲೈನಲ್ಲೇ ವ್ಯವಹಾರ ಮುಂದುವರಿಸೋಣ ಅಂತ ಹೇಳಿದ್ದಾರೆ. ಅದಾದ ತಕ್ಷಣ ಇವರು ವಾಟ್ಸಪ್ ಮುಖಾಂತರ ದಾಖಲೆ ಸಲ್ಲಿಸಿದ್ದಾರೆ, ವ್ಯವಹಾರ ಮುಂದುವರಿಸಿದ್ದಾರೆ. ಆ ವ್ಯವಹಾರದ ಭಾಗವಾಗಿ 33 ಲಕ್ಷ ರೂಪಾಯಿ ಹಣವನ್ನು ಕಂತುಗಳಲ್ಲಿ ಆ ಕಡೆ ಇದ್ದಂಥ ವ್ಯಕ್ತಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ RTGS ಮೂಲಕ. ಈ ರೀತಿ ಟ್ರಾನ್ಸ್ಫರ್ ಮಾಡಿದಾಗ 33 ಲಕ್ಷ ರೂಪಾಯಿ ಹೋದ ಮೇಲೆ ಇವರಿಗೆ ಕೆಲವು ದಿನಗಳ ನಂತರ ಯಾವುದೇ ಸ್ಟೀಲ್ ಮಟೀರಿಯಲ್ ಬರದೇ ಇರೋ ಕಾರಣ ಇವರಿಗೆ ಒಂದು ಡೌಟ್ ಬಂದಿದೆ, ಸಂಶಯ ಬಂದಿದೆ. ಅದಕ್ಕೆ ವಿಚಾರಣೆ ಮಾಡಿದಾಗ ಇದು ವಂಚನೆ ಆಗಿದೆ ಅಂತ ಗೊತ್ತಾಗಿದೆ. ಇದೇ ಥರದ ಕೇಸ್ಗಳು. ಈ ಥರಲ್ಲಿ ಏನು ಮಾಡ್ಬೋದು ನಾವು? ಯಾವುದೇ ಕಾರಣಕ್ಕೂ, ಮತ್ತು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಕಸ್ಟಮರ್ ಹೆಲ್ಪ್ಲೈನ್ ನಂಬರ್ಗಳನ್ನು ಗೂಗಲ್ನಲ್ಲಿ ಹುಡುಕಾಡಬೇಡಿ. ಕಸ್ಟಮರ್ ಹೆಲ್ಪ್ಲೈನ್ ಆಯಿತು, ಕಂಪ್ನಿ ಕಾಂಟ್ಯಾಕ್ಟ್ ನಂಬರ್ ಆಯಿತು, ಹುಡುಕಾಡಬೇಡಿ. ಕಂಪ್ನಿ ವೆಬ್ಸೈಟ್ಗೆ ಹೋಗಿ, ಕಂಪ್ನಿ ಆಫೀಸ್ಗೆ ಹೋಗಿ, ಅಲ್ಲಿ ಭೇಟಿ ಮಾಡಿ, ಅಲ್ಲಿ ಸೂಕ್ತವಾದ ನಂಬರ್ ಪಡೆಯಿರಿ, ಸೂಕ್ತವಾದ ಮಾಹಿತಿ ಪಡೆಯಿರಿ, ಅಲ್ಲಿಂದಲೇ ವ್ಯವಹಾರ ಮಾಡಿ. ಯಾವುದೇ ಕಾರಣಕ್ಕೂ ವಾಟ್ಸಪ್ನಲ್ಲಿ ಕಳಿಸಿದ ಲಿಂಕ್ಗಳನ್ನು ಮಾತ್ರ ಉಪಯೋಗಿಸಬೇಡಿ. ವಾಟ್ಸಪ್ಗಳಲ್ಲಿ ವ್ಯವಹಾರಗಳನ್ನು ಕಡಿಮೆ ಮಾಡಿ. ವಾಟ್ಸಪ್ನಲ್ಲಿ ಯಾವುದೇ ಕಾರಣಕ್ಕೂ ವ್ಯವಹಾರ ಬೇಡವೇ ಬೇಡ. ಹಣ ಮತ್ತು ದಾಖಲೆಗಳನ್ನು ಕಳಿಸುವುದು, ತೆಗೆದುಕೊಳ್ಳುವುದು ಮಾಡಬೇಡಿ. ಈ ರೀತಿಯಾದ ಒಂದು ಮುಂಜಾಗ್ರತಾ ಕ್ರಮಗಳನ್ನು ನೀವು ತೆಗೆದುಕೊಂಡ್ರೆ ಯಾವುದೇ ಥರದ ಮೋಸಕ್ಕೊಳಗಾಗದೆ ಪಾರಾಗಬಹುದು. ಈ ಒಂದು ಕಂಟೆಂಟು, ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ,
ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.